ರಾಜಮೌಳಿ ಸಿನಿಮಾವನ್ನೇ ರಿಜೆಕ್ಟ್ ಮಾಡಿದ್ರ ಆ ನಟಿ. ಬಾಹುಬಲಿ ಜಕ್ಕಣ್ಣನ ಆಫರ್ ಕಡೆಗಣಿಸಿದ್ದೇಕೆ ತ್ರಿಷಾ? ರಾಜಮೌಳಿಯ ಆಫರ್ ಒಲ್ಲೆ ಎನ್ನಲು ಕಾರಣವೇನು? ರಾಜಮೌಳಿಯ ಆಫರ್ಗಿಂತ ಬ್ಯುಸಿ ಆಗಿಬಿಟ್ರ ನಟಿ ತ್ರಿಷಾ? ರಾಜಮೌಳಿಯ ಸಿನಿಮಾವನ್ನೇ ರಿಜೆಕ್ಟ್ ಮಾಡಿದ್ರ ಆ ನಟಿ. ಬಾಹುಬಲಿ ಜಕ್ಕಣ್ಣನ ಆಫರ್ಗಳನ್ನು ಕಡೆಗಣಿಸಿದ್ದೇಕೆ ತ್ರಿಷಾ? ರಾಜಮೌಳಿಯ ಆಫರ್ ಒಲ್ಲೆ ಎನ್ನಲು ಕಾರಣವೇನು? ರಾಜಮೌಳಿ ಆಫರ್ಗಿಂತ ಬ್ಯುಸಿಯಾಗಿಬಿಟ್ರ ನಟಿ ತ್ರಿಷಾ? ಸ್ಟಾರ್ ನಿರ್ದೇಶಕನ ಅವಕಾಶ ಕಡೆಗಣಿಸಲು ಕಾರಣ ಇದೆ. ಆ ಕಾರಣನ ನಿಮ್ಮ ಫ್ರೀಡಮ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ಎಸ್, ರಾಜಮೌಳಿಯವರು ಸಿನಿಮಾ ಮಾಡ್ತಾರೆ ಅಂದರೆ ಇಡೀ ಸೌತ್ ಇಂಡಿಯಾ ಆಗಿರ್ಬೋದು, ಇಡೀ ಟಾಲಿವುಡ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಕಾತುರದಿಂದ ಕಾಯ್ತಾ ಇರ್ತಾರೆ. ಜೊತೆಗೆ ಅವರ ಸಿನಿಮಾಗಳಲ್ಲಿ ಒಂದು ಪಾತ್ರಕ್ಕಾಗಿ ಸಾವಿರಾರು ಜನರು ಆತುರಿತಾ ಇರ್ತಾರೆ, ಕಾತುರಿತಾ ಇರ್ತಾರೆ. ಆದರೆ ಇಲ್ಲಿ ತ್ರಿಷಾ ಅವರು ರಾಜಮೌಳಿ ಸಿನಿಮಾವನ್ನೇ ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿ ನಿಮ್ಮ ಫ್ರೀಡಮ್ ಟಿವಿ ಈಗ ರಿವೀಲ್ ಮಾಡ್ತಾ ಇದೆ. ರಾಜಮೌಳಿ ಸಿನಿಮಾವನ್ನೇ ಸಿನಿಮಾ ಆಫರನ್ನೇ ಯಾಕೆ ತ್ರಿಷಾ ಅವರು ಕೈಬಿಟ್ರು, ಅಂದರೆ ರಾಜಮೌಳಿ ಜೊತೆ ಸಿನಿಮಾವನ್ನು ಮಾಡಲ್ಲ ಅಂತ ಯಾಕೆ ತ್ರಿಷಾ ಅವರು ಹೇಳಿದ್ರು? ಸೊ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಫ್ರೀಡಮ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ಇದು ಸ್ಟಾರ್ ನಟಿಯಾಗಿದ್ದಂತಹ ತ್ರಿಷಾ ಅವರ ಮಾತು. ಎಸ್, ಸ್ಟಾರ್ ನಟಿಯ ಕೈನಲ್ಲಿವೆಯಂತೆ ಅರ್ಧ ಡಜನ್ಗೂ ಹೆಚ್ಚು ಸಿನಿಮಾಗಳು. ಇದೇ ಕಾರಣಕ್ಕೆ ಜಕ್ಕಣ್ಣನ ಆಫರ್ ಕೈಬಿಟ್ಟರಂತೆ ತ್ರಿಷಾ. ಸ್ಟಾರ್ ನಟರ ಜೊತೆ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ತ್ರಿಷಾ ಕಮಲ್ ಹಾಸನ್, ಅಜಿತ್, ಸಿಂಬು ಸಿನಿಮಾಗಳಲ್ಲಿ ತಲ್ಲೀನ. ಈ ಕಾರಣಗಳಿಂದಲೇ ಜಕ್ಕಣ್ಣನ ಆಫರ್ಗೆ ನೋ ಎಂದ ನಟಿ. ತಮಿಳು ಜೊತೆಗೆ ತೆಲುಗಿನಲ್ಲೂ ಬ್ಯುಸಿಯಾಗಿರುವ ತ್ರಿಷಾ ತೆಲುಗಿನ ವಿಶ್ವಂಬರಂ ಈ ಸಿನಿಮಾದಲ್ಲಿ ನಟಿಸುತ್ತಿರುವ ನಟಿ. ಸ್ಟಾರ್ ನಟಿಯ ಕೈನಲ್ಲಿವೆಂತೆ ತ್ರಿಷಾ ಅವರ ಕೈಯಲ್ಲಿ ಸುಮಾರು ಅರ್ಧ ಡಜನ್ಗೂ ಹೆಚ್ಚು ಸಿನಿಮಾಗಳಿವೆಂತೆ. ಆ ಸಿನಿಮಾಗಳನ್ನು ಪೂರೈಸಲಿಕ್ಕೆ ತ್ರಿಷಾ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಇನ್ನು ಜಕ್ಕಣ್ಣ ಅವರ ಸಿನಿಮಾವನ್ನು ನಾವು ಹೇಗೆ ಒಪ್ಕೊಳ್ಳಿ ಅಂತೇಳಿ ಈಗ ಬಾಹುಬಲಿ ನಿರ್ದೇಶಕ ರಾಜಮೌಳಿಯವರ ಸಿನಿಮಾವನ್ನೇ ತ್ರಿಷಾ ಅವರು ರಿಜೆಕ್ಟ್ ಮಾಡಿರುವಂತಹದ್ದು. ಕಮಲ್ ಹಾಸನ್, ಅಜಿತ್, ಸಿಂಬು ಈ ರೀತಿಯಾಗಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿ ತ್ರಿಷಾ ಅವರು ಬ್ಯುಸಿಯಾಗಿರುವಂಥದ್ದು. ಸೊ ಹಾಗಾಗಿ ತಮಿಳು ಜೊತೆಗೆ ತೆಲುಗಿನಲ್ಲೂ ಕೂಡ ತ್ರಿಷಾ ಅವರು ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಈಗ ರಾಜಮೌಳಿ ಅವರ ಸಿನಿಮಾವನ್ನು ರಿಜೆಕ್ಟ್ ಮಾಡಲಿಕ್ಕೆ ಇದೇ ಕಾರಣ ಅಂಥೇಳಿ ಈಗ ಗೊತ್ತಾಗ್ತಿರುವಂತಹದ್ದು. ಎಸ್, ಇಲ್ಲಿ ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ. ರಾಜಮೌಳಿಯವರು ಸಿನಿಮಾ ಮಾಡ್ತಾರೆ ಅಂತಂತಂದರೆ ಸಾಕಷ್ಟು ಜನರು ಕೂಡ ತುಂಬ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ. ನಾನು ಅವ್ರ ಜೊತೆ ಹೀರೋಯಿನ್ ಆಗಿ ಅಥವಾ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕಾಗಿತ್ತಪ್ಪ ಅಂಥೇಳಿ ಸಾಕಷ್ಟು ಕನಸುಗಳನ್ನು ಕೂಡ ಇಟ್ಕೊಂಡಿರುವಂತಹ ಅದೆಷ್ಟೋ ಜನರಿದ್ದಾರೆ. ಸೊ ಈಗ ತ್ರಿಷಾ ಅವರು ರಾಜಮೌಳಿ ಅವರ ಸಿನಿಮಾವನ್ನು ರಿಜೆಕ್ಟ್ ಮಾಡಿರುವಂತಹದ್ದು. ಅಂದರೆ ರಾಜಮೌಳಿ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ಅಂಥೇಳಿ ತ್ರಿಷಾ ಅವರು ಹೇಳಿರುವಂತಹದ್ದು.